ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಮತ್ತು ನವೆಂಬರ್ ತಿಂಗಳಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ಕಂಪೈಲೇಷನ್ ನೋಟ್ಸನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಫಾಸ್ಟಾಗಿ ರಿವೈಸ್ ಮಾಡ್ಕೋಬಹುದು, ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಉನ್ನತ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನು ಪರೀಕ್ಷಿಸಿ ಸರ್ಟಿಫಿಕೇಷನನ್ನು ನೀಡುವಂತಹ, ಮಾನ್ಯತೆಯನ್ನು ನೀಡುವಂತಹ ಸಂಸ್ಥೆ ನ್ಯಾಕ್ ಅಂತ ನಮಗೆಲ್ಲ ಗೊತ್ತು. ಸೊ ಈ ನ್ಯಾಕ್ ಸಂಸ್ಥೆಗೆ ಧನ ಸಹಾಯ ಮಾಡುವಂತಹ ಅಥವಾ ಫಂಡಿಂಗ್ಸನ್ನು ನೀಡುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಯೂನಿವರ್ಸಿಟೀಸ್ ಗ್ರ್ಯಾಂಟ್ ಕಮಿಷನ್ ಅಥವಾ UGC ಸಂಸ್ಥೆಯ ಮೂಲಕ ಧನ ಸಹಾಯವನ್ನು ಪಡೆದುಕೊಳ್ಳುವುದರ ಮೂಲಕ ಈ ನ್ಯಾಕ್ ಅನ್ನುವ ನ್ಯಾಷನಲ್ ಅಕ್ರೆಡಿಟೇಷನ್ ಅಥವಾ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಏನಿದೆ ಕಾರ್ಯವನ್ನು ನಿರ್ವಹಿಸುತ್ತದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ UGCಯಿಂದ ಹಣ ಪಡೆದುಕೊಂಡು ಕಾರ್ಯವನ್ನು ನಿರ್ವಹಿಸುವಂತಹ ನ್ಯಾಕ್ ಸಂಸ್ಥೆಯ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 1994ನೇ ಇಸವಿಯಲ್ಲಿ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ NAAC ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಯೂನಿವರ್ಸಿಟೀಸ್ಗಳಾಗಿರ್ಬೋದು ಅಥವಾ ಈ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಇಂತಹ ಶೈಕ್ಷಣಿಕ ಸಂಸ್ಥೆಗಳಿಗೆ ಅವುಗಳ ಗುಣಮಟ್ಟವನ್ನು ಪರೀಕ್ಷೆ ಮಾಡುವುದರ ಮೂಲಕ A+, B+, ಈ ರೀತಿಯಾಗಿ ಸರ್ಟಿಫಿಕೇಷನನ್ನು ನೀಡುವಂತಹ, ಮಾನ್ಯತೆಯನ್ನು ನೀಡುವಂತಹ ಒಂದು ಪ್ರಮುಖ ಸಂಸ್ಥೆಯಾಗಿ ನ್ಯಾಕ್ ಸಂಸ್ಥೆಯನ್ನು ನಾವು ಗುರುತಿಸ್ತೇವೆ. ಸದ್ಯಕ್ಕೆ DP ಸಿಂಗ್ ಅವರು ಇದರ ಪ್ರೆಸಿಡೆಂಟ್ ಆಗಿದ್ದು, ಏಜೆನ್ಸಿ ಎಕ್ಸಿಕ್ಯೂಟಿವ್ ಆಗಿ SC ಶರ್ಮಾ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಲೊಕೇಟ್ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಕೇಂದ್ರ ಶಿಕ್ಷಣ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮತ್ತು ಪೇರೆಂಟ್ ಆರ್ಗನೈಸೇಷನ್ ಆಗಿ UGC ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಸ್ಥೆ ನ್ಯಾಕ್ ಅಂತ ನಾವು ಸಿಂಪಲ್ ಆಗಿ ಇದನ್ನು ಬೇಸಿಕ್ ಅಂಶಗಳನ್ನು ರಿವೈಸ್ ಮಾಡ್ಕೋಬೋದು. ಇತ್ತೀಚೆಗೆ ಈ ನ್ಯಾಕ್ ಸಂಸ್ಥೆ ಯಾಕೆ ನ್ಯೂಸ್ನಲ್ಲಿದೆ ಅಂತಂದರೆ, ರೆಗ್ಯುಲರ್ ಆಗಿ ಈ A++ ಅಥವಾ B+ ಅಥವಾ C ಅಂತ ಸರ್ಟಿಫಿಕೇಷನ್ ಗ್ರೇಡ್ಸ್ಗಳನ್ನು ನೀಡ್ತಾ ಇತ್ತು ನ್ಯಾಕ್ನಿಂದ. ಆದರೆ ಈ ಒಂದು ಗ್ರೇಡಿಂಗ್ ಸಿಸ್ಟಮನ್ನು ಚೇಂಜ್ ಮಾಡಿ ಕೇವಲ ಮಾನ್ಯತೆಯನ್ನು ಪಡೆದುಕೊಂಡಿದೆ ಅಥವಾ ಮಾನ್ಯತೆಯನ್ನು ಪಡೆದುಕೊಂಡಿಲ್ಲ ಅನ್ನುವ ಬೈನರಿ ಸಿಸ್ಟಮನ್ನು ಈ ಮೌಲ್ಯಮಾಪನ ನೀಡುವಂತಹ ಒಂದು ನಿಟ್ಟಿನಲ್ಲಿ ಬಳಸುವಂತಹ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇತ್ತೀಚೆಗೆ ಈ ನ್ಯಾಕ್ನ ಕಾರ್ಯಕಾರಿ ಮಂಡಳಿಯಿಂದ ಒಂದು ಸಭೆಯನ್ನು ನಡೆಸಲಾಗ್ತಾ ಇದ್ದು, ಈ ಗ್ರೇಡಿಂಗ್ ವ್ಯವಸ್ಥೆಗೆ ಬದಲಾಗಿ ಡೈರೆಕ್ಟಾಗಿ ಬೈನರಿ ವ್ಯವಸ್ಥೆಯನ್ನು, ಅಂದರೆ ಈ ಸರ್ಟಿಫಿಕೇಷನ್ ಪಡೆದುಕೊಂಡಿದೆ ಅಥವಾ ಪಡೆದುಕೊಂಡಿಲ್ಲ, ಮಾನ್ಯತೆ ಪಡೆದಂತಹ ಅಥವಾ ಮಾನ್ಯತೆ ಪಡೆದಿಲ್ಲ ಅನ್ನುವ ಎರಡೇ ಆಪ್ಷನ್ಸ್ಗಳನ್ನು ಅಥವಾ ಸರ್ಟಿಫಿಕೇಷನನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ನ್ಯಾಕ್ ಬಗ್ಗೆ ಇದೇ ಒಂದು ಕಾಂಟೆಕ್ಸ್ಟ್ನಲ್ಲಿ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಆನ್ಸರ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ನಮ್ಮ ಭಾರತದ ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ UPSC ಸಂಸ್ಥೆಯನ್ನು ಉಲ್ಲೇಖ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ನಮಗೆಲ್ಲ ಗೊತ್ತು, UPSCಯಿಂದ ಎಕ್ಸಾಮಿನೇಷನ್ಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ದೇಶದಾದ್ಯಂತ ಪ್ರತಿಭಾನ್ವಿತರ ಒಂದು ಮೆರಿಟ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಆಯ್ಕೆ ಮಾಡುವಂತಹ ಒಂದು ಸಂಸ್ಥೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ UPSC ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಸೊ ಈ UPSC ಸಂಸ್ಥೆಯನ್ನು ಈ ಕೆಳಗಿನ ಯಾವ ಆರ್ಟಿಕಲ್ನ ಅಡಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ 223, 249, ಆರ್ಟಿಕಲ್ 214 ಅಥವಾ ಆರ್ಟಿಕಲ್ 224 ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಪ್ರತಿ ವರ್ಷ ಡಿಸೆಂಬರ್ 3ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನವನ್ನಾಗಿ ಆಚರಿಸಲಾಗುತ್ತೆ.
ಜಾಗತಿಕವಾಗಿ ಈ ವಿಕಲಚೇತನರು ಅಥವಾ ವಿಶೇಷ ಚೇತನರ ಹಕ್ಕುಗಳು, ಆರೋಗ್ಯಕರ ಜೀವನವನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮತ್ತು ಸಾಮಾಜಿಕವಾಗಿ ಅವರಿಗೆ ರಾಜಕೀಯ ಮತ್ತು ಸಾಂಸ್ಕೃತಿಕ ವಿಶೇಷ ಚೇತನರ ಅಭಿವೃದ್ಧಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡುವಂತಹ ಒಂದು ಉದ್ದೇಶದಿಂದ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ನಿಂದ ಡಿಸೆಂಬರ್ 3ನೇ ತಾರೀಕನ್ನು ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನವನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಸೊ ಇತ್ತೀಚೆಗೆ 2024 ಒಲಿಂಪಿಕ್ಸ್ನಲ್ಲೂ ಕೂಡ 29 ಪದಕಗಳನ್ನು ಗೆಲ್ಲುವುದರ ಮೂಲಕ 7 ಚಿನ್ನ, 9 ಬೆಳ್ಳಿ ಮತ್ತು 13 ಕಂಚಿನ ಪದಕಗಳು, ಬ್ರಾನ್ಸ್ ಮೆಡಲ್ಗಳನ್ನು ಅಂದರೆ ಒಟ್ಟು 29 ಪದಕಗಳನ್ನು ಗೆಲ್ಲುವುದರ ಮೂಲಕ ಭಾರತದ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದಂತಹ ಈ ಎಲ್ಲ ವಿಶೇಷ ಚೇತನರಿಗೂ ಕೂಡ ನಾವು ಇತ್ತೀಚೆಗೆ ಅಭಿನಂದನೆಯನ್ನು ಸಲ್ಲಿಸಿದ್ವಿ. ಒಲಿಂಪಿಕ್ಸ್ ಇದು ಪ್ಯಾರಿಸ್ನಲ್ಲಿ ಆಯೋಜನೆಗೊಂಡಿತ್ತು 2024 ಆವೃತ್ತಿ. ಸೊ ಅದೇ ರೀತಿಯಾಗಿ ಅವರ ಒಂದು ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಈ ಒಂದು ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಡಿಸೆಂಬರ್ 3ನೇ ತಾರೀಕನ್ನು ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇನ್ನು ಮೈಕ್ರೋ ಲೆವೆಲ್ನಲ್ಲಿ ಅಬ್ಸರ್ವ್ ಮಾಡೋದಾದರೆ ಕರ್ನಾಟಕದಲ್ಲಿ 2011 ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು 13 ಲಕ್ಷಕ್ಕೂ ಹೆಚ್ಚು ವಿಶೇಷ ಚೇತನರನ್ನು ನಾವು ಅಬ್ಸರ್ವ್ ಮಾಡಬಹುದು. ಸೊ ಸದ್ಯಕ್ಕೆ ಪ್ರಸ್ತುತದಲ್ಲಿ ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ವಿಜ್ಞಾನ ಕ್ಷೇತ್ರ, ತಂತ್ರಜ್ಞಾನ, ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಮತ್ತು ದೇಶದ ಒಂದು ಖ್ಯಾತಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲೂ ಕೂಡ ವಿಶೇಷ ಚೇತನರು ಸಾಕಷ್ಟು ಮಹತ್ವದ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಹೀಗಾಗಿ ಇವರ ಒಂದು ಆರೋಗ್ಯಕರವಾದಂತಹ ಜೀವನ ಆಗಿರ್ಬೋದು ಮತ್ತು ಅವರಿಗೆ ಅವಶ್ಯಕವಾಗಿರುವಂತಹ ವೃತ್ತಿಪರ ತರಬೇತಿ, ಈ ವೊಕೇಶ್ನಲ್ ಟ್ರೈನಿಂಗ್ ಅಂತ ಕರಿತೇವೆ, ಉದ್ಯೋಗ, ಸಾಮಾಜಿಕ ಭದ್ರತೆ ಅಂದರೆ ಸೋಷಲ್ ಸೆಕ್ಯೂರಿಟಿ ಆಗಿರ್ಬೋದು, ಸಮಾನ ಹಕ್ಕುಗಳನ್ನು ಅವರಿಗೆ ಒದಗಿಸುವುದಾಗಿರ್ಬೋದು. ಸೊ ಈ ರೀತಿಯಾದಂತಹ ಅನುಕೂಲಗಳನ್ನು ಅವರಿಗೆ ಪ್ರೊವೈಡ್ ಮಾಡುವುದರ ಮೂಲಕ ಅವರನ್ನು ಮುಖ್ಯವಾಹಿನಿಗೆ, ಮೇನ್ ಸ್ಟ್ರೀಮ್ಗೆ ತರುವಂತಹ ನಿಟ್ಟಿನಲ್ಲೂ ಕೂಡ ಕರ್ನಾಟಕ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಕೂಡ 2015ನೇ ಇಸವಿಯಲ್ಲಿ ಸುಗಮ್ಯ ಭಾರತ್ ಅನ್ನುವ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಈ ಸುಗಮ್ಯ ಭಾರತ್ ಅಭಿಯಾನದ ಅಡಿಯಲ್ಲಿ ದಿವ್ಯಾಂಗರು ಅಂತ ಈ ವಿಶೇಷ ಚೇತನರನ್ನು ಗೌರವಪೂರ್ವಕವಾಗಿ ಕರೆಯುವಂತಹ ಒಂದು ಕ್ಯಾಂಪೇನನ್ನು ಪ್ರಾರಂಭ ಮಾಡಲಾಗಿತ್ತು ಅಂತ ನಾವು ಅಬ್ಸರ್ವ್ ಮಾಡಬೇಕು. ಅಷ್ಟೇ ಅಲ್ಲದೆ ಈ ಕೇಂದ್ರ ಸರ್ಕಾರದ 2015ರಲ್ಲಿ ಪ್ರಾರಂಭಿಸಲಾದಂತಹ ಈ ಸುಗಮ್ಯ ಅಭಿಯಾನ್ ಅಥವಾ ಸುಗಮ್ಯ ಭಾರತ್ ಅಭಿಯಾನದ ಅಡಿಯಲ್ಲಿ 90ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳಲ್ಲಿ, 700ಕ್ಕೂ ಹೆಚ್ಚು ರೈಲು ನಿಲ್ದಾಣಗಳಲ್ಲಿ ಅವರಿಗೆ ಅವಶ್ಯಕವಾಗುವಂತಹ ಮೂಲ ಸೌಕರ್ಯಗಳನ್ನು ದಿವ್ಯಾಂಗ ಸ್ನೇಹಿಯನ್ನಾಗಿ ಮಾಡುವಂತಹ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಅಥವಾ ಮೂಲ ಸೌಕರ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ದೇಶದಿಂದ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಅಷ್ಟೇ ಅಲ್ಲದೆ ದೇಶದಾದ್ಯಂತ ಸುಮಾರು 1700ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳನ್ನು ದಿವ್ಯಾಂಗ ಸ್ನೇಹಿಯನ್ನಾಗಿ ಮಾಡಲಾಗಿದೆ. ಅವರಿಗೆ ಹೋಗಲು ಬರಲು ಮತ್ತು ವ್ಯವಸ್ಥಿತವಾಗಿ ಅಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲ ಆಗುವಂತಹ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಅಷ್ಟೇ ಅಲ್ಲದೆ 2015ರಿಂದ ದೇಶದಾದ್ಯಂತ ಸುಮಾರು 2 ಲಕ್ಷಕ್ಕೂ ಹೆಚ್ಚು ದಿವ್ಯಾಂಗರಿಗೆ ಕೌಶಲ್ಯ ತರಬೇತಿಯನ್ನು ನೀಡಲಾಗ್ತಾ ಇದೆ ಮತ್ತು 17,000ಕ್ಕೂ ಹೆಚ್ಚು ಶಿಬಿರಗಳನ್ನು ನಡೆಸುವುದರ ಮೂಲಕ 29 ಲಕ್ಷ ದಿವ್ಯಾಂಗ ಫಲಾನುಭವಿಗಳಿಗೆ ಸಹಾಯಕ ಸಾಧನಗಳನ್ನು ನೀಡಲಾಗ್ತಾ ಇದೆ. ಅಂದರೆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಅಥವಾ ಈ ಕ್ಯಾಲಿಪರ್ಸ್ ಆಗಿರ್ಬೋದು, ಅವರಿಗೆ ಸಪೋರ್ಟ್ ನೀಡುವಂತಹ ಕೆಲವೊಂದಿಷ್ಟು ಉಪಕರಣಗಳನ್ನು, ಸಾಧನಗಳನ್ನು ನೀಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಅಷ್ಟೇ ಅಲ್ಲದೆ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿಯ ಅಡಿಯಲ್ಲೂ ಕೂಡ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಗಮನವನ್ನು ಫೋಕಸ್ ಮಾಡಲಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಅದೇ ರೀತಿಯಾಗಿ ಈ ಪ್ಯಾರಿಸ್ನ ಪ್ಯಾರಾಲಿಂಪಿಕ್ಸ್ನಲ್ಲಿ 29 ಪದಕಗಳನ್ನು ಗೆಲ್ಲುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ಸಾಕಷ್ಟು ಬೆಂಬಲಗಳನ್ನು ನೀಡಲಾಗಿತ್ತು. ಸೊ ಇದೇ ಒಂದು ಕಾರಣಕ್ಕಾಗಿ 2024 ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ
29 ಐತಿಹಾಸಿಕವಾಗಿ ಇದೇ ಮೊದಲ ಬಾರಿಗೆ 29 ಪದಕಗಳನ್ನು ಗೆಲ್ಲುವುದರ ಮೂಲಕ ಒಂದು ಮಹಾ ಸಾಧನೆಯನ್ನು ಈ ವಿಶೇಷ ಚೇತನರಿಂದ ಮಾಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಈ ರೀತಿಯಾಗಿ ಇವರಿಗೆ ಒಂದು ಪ್ರಮುಖ ಹಕ್ಕುಗಳನ್ನು ಮತ್ತು ಸಾಮಾಜಿಕ ರಾಜಕೀಯ ಒಂದು ರಿಪ್ರೆಸೆಂಟೇಟಿವ್ನೆಸ್ಸನ್ನು ನೀಡುವಂತಹ ಒಂದು ಪ್ರಮುಖ ಉದ್ದೇಶದಿಂದ, ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ವಿಶ್ವಸಂಸ್ಥೆಯ ಮೂಲಕ ಡಿಸೆಂಬರ್ 3ನೇ ತಾರೀಕನ್ನು ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಅದೇ ರೀತಿಯಾಗಿ ಡಿಸೆಂಬರ್ 3ನೇ ತಾರೀಕನ್ನು ದೇಶದಾದ್ಯಂತ ರಾಷ್ಟ್ರೀಯ ವಕೀಲರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ನಮ್ಮ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಗಳಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು, ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ನಾವೆಲ್ಲ ಗುರುತಿಸ್ತೇವೆ. ಸೊ ಇವರ ಜನ್ಮದಿನದ ಅಂಗವಾಗಿ ಅಥವಾ ಇವರ ಸ್ಮರಣಾರ್ಥವಾಗಿ ದೇಶದಾದ್ಯಂತ ವಕೀಲರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಡಿಸೆಂಬರ್ 3ನೇ ತಾರೀಕಿನಂದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1884 ಡಿಸೆಂಬರ್ 3ನೇ ತಾರೀಕಿನಂದು ಬಿಹಾರದ ಜಿರಾದೆ ಅನ್ನುವ ಗ್ರಾಮದಲ್ಲಿ ಜನಿಸಿದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೂಡ ಒಬ್ಬ ವಕೀಲರಾಗಿದ್ದರು. ಅಷ್ಟೇ ಅಲ್ಲದೆ ಗಾಂಧೀಜಿಯವರ ಅನುಯಾಯಿಯಾಗಿ ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸುವುದರೊಂದಿಗೆ ನಮ್ಮ ಸಂವಿಧಾನದ ಅನುಷ್ಠಾನಗೊಳಿಸುವುದಾಗಿರ್ಬೋದು ಅಥವಾ ನಮ್ಮ ಸ್ವತಂತ್ರ ಭಾರತದ ಮೊದಲ ಪಾರ್ಲಿಮೆಂಟನ್ನು ರಚನೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿ ಕೊಡುಗೆಯನ್ನು ನೀಡಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇವರ ಜನ್ಮದಿನದ ಅಂಗವಾಗಿ ದೇಶದಾದ್ಯಂತ ನ್ಯಾಷನಲ್ ಅಡ್ವೊಕೇಟ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ ಅಂತ ನಾವು ಇಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನು ಮುಂದಿನ ಆರ್ಟಿಕಲ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದೆ. ಕಾಂಬೋಡಿಯಾ ಮತ್ತು ಭಾರತೀಯ ಸೇನೆಯ ನಡುವೆ ಇದೇ ಮೊದಲನೇ ಬಾರಿಗೆ ಜಂಟಿ ವ್ಯಾಯಾಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಪುಣೆಯ ವಿದೇಶಿ ತರಬೇತಿ ನೋಡ್ನಲ್ಲಿ ಇದೇ ಮೊದಲನೇ ಆವೃತ್ತಿಯ ಭಾಗವಾಗಿ ಸಿನ್ಬ್ಯಾಕ್ಸ್ ಅನ್ನುವ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸಿ ಫಾರ್ ಕಾಂಬೋಡಿಯಾ, IN ಫಾರ್ ಇಂಡಿಯಾ. ಸೊ ಇದರ ಬೈಲ್ಯಾಟ್ರಲ್ ಎಕ್ಸಸೈಸ್ ಆಗಿ ಸಿಮ್ಬ್ಯಾಕ್ಸ್ ಅನ್ನುವ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸಿ ಫಾರ್ ಕಾಂಬೋಡಿಯಾ, I ಫಾರ್ ಇಂಡಿಯಾ. ಸೊ ಮುಖ್ಯವಾಗಿ ಇದರ ಫೋಕಸ್ ಏನು ಅಂತಂದರೆ, ಪುಣೆಯಲ್ಲಿ ಆಯೋಜನೆ ಆಗ್ತಾ ಇರುವಂತಹ ಈ ಮೊದಲನೇ ಆವೃತ್ತಿಯ ಯುದ್ಧ ವ್ಯಾಯಾಮದಲ್ಲಿ ಜಂಟಿ ಭಯೋತ್ಪಾದನೆ ಕಾರ್ಯಾಚರಣೆಗಳು, ಗುಪ್ತಚರ ಕಣ್ಗಾವಲು ಆಗಿರ್ಬೋದು, ವಿಚಕ್ಷಣಕಾರಿ ಜಂಟಿ ತರಬೇತಿಯನ್ನು ನಿರ್ವಹಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಡ್ರಿಲ್ಸ್ಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಭಾರತ ಮತ್ತು ಕಾಂಬೋಡಿಯಾ ದೇಶಗಳ ನಡುವೆ ಪರಸ್ಪರ ಈ ಸೈಬರ್ ವಾರ್ಫೇರ್ ಆಗಿರಬಹುದು, ಅಂದರೆ ಸೈಬರ್ ಅಟ್ಯಾಕ್ಸ್ಗಳನ್ನು ನಿರ್ವಹಿಸುವುದಾಗಿರ್ಬೋದು, ಅವುಗಳನ್ನು ತಡೆಯುವುದಾಗಿರ್ಬೋದು, ಹೈಬ್ರಿಡ್ ವಾರ್ಫೇರ್ ಅಂತಂದರೆ ಈ ಸಾಕಷ್ಟು ಮಲ್ಟಿಪಲ್ ಆಯಾಮಗಳಲ್ಲಿ ಅಥವಾ ಮಲ್ಟಿಪಲ್ ಡೈಮೆನ್ಷನ್ಸ್ಗಳಲ್ಲಿ ಯಾವುದೇ ಅಟ್ಯಾಕ್ಗಳಾದಂತಹ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಈ ಸೈಬರ್ ಅಟ್ಯಾಕ್ ಆಗಿರ್ಬೋದು ಅಥವಾ ಈ ಮಿಲಿಟರಿ ಅಟ್ಯಾಕ್ಸ್ಗಳಾಗಿರ್ಬೋದು ಅಥವಾ ಈ ಭಯೋತ್ಪಾದಕರ ಮೂಲಕ ಅಟ್ಯಾಕನ್ನು ಮಾಡುವುದಾಗಿರ್ಬೋದು, ಇಂತಹ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಪ್ರತಿಸ್ಪಂದಿಸಬೇಕು ಅಥವಾ ರೆಸ್ಪಾನ್ಸ್ ಮಾಡಬೇಕು ಅಂತ ಸಾಕಷ್ಟು ಡ್ರಿಲ್ಸ್ಗಳನ್ನು, ಪ್ರಾಕ್ಟೀಸಸ್ಗಳನ್ನು ಮಾಡಲಾಗುತ್ತೆ. ಕಾಂಬೋಡಿಯಾ ಮತ್ತು ಭಾರತದ ಸೈನ್ಯಗಳ ನಡುವೆ ಪರಸ್ಪರ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಅದೇ ರೀತಿಯಾಗಿ ಈ ಲಾಜಿಸ್ಟಿಕ್ಸ್, ತುರ್ತು ಪರಿಸ್ಥಿತಿಗಳಾಗಿರ್ಬೋದು ಅಥವಾ ಅಪಘಾತಗಳ ನಿರ್ವಹಣೆ ಮತ್ತು ಹ್ಯುಮನಿಟೇರಿಯನ್ ಅಸಿಸ್ಟೆನ್ಸ್ ಅಂದರೆ ಮಾನವೀಯ ನೆರವುಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಮತ್ತು ಡಿಸಾಸ್ಟರ್ ರಿಲೀಫ್ ಅಂದರೆ ವಿಪತ್ತು ಪರಿಹಾರದಂತಹ ಸಾಕಷ್ಟು ಕಾರ್ಯಾಚರಣೆಗಳ ಅಡಿಯಲ್ಲಿ ಚರ್ಚೆಗಳನ್ನು ನಡೆಸಿ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಈ ಎರಡು ದೇಶಗಳ ಸೈನ್ಯಗಳ ನಡುವೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಪುಣೆಯಲ್ಲಿ ಇದೇ ಮೊದಲನೇ ಬಾರಿಗೆ ಕಾಂಬೋಡಿಯಾ ಮತ್ತು ಭಾರತದ ನಡುವೆ ಬೈಲ್ಯಾಟ್ರಲ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಇದೇ ಹೆಸರಿನಲ್ಲಿ ಇನ್ನೊಂದು ಎಕ್ಸಸೈಸನ್ನು ಕೂಡ ನಾವು ರೀಸೆಂಟ್ಲಿ ಡಿಸ್ಕಸ್ ಮಾಡಿದ್ವಿ, ವಿನ್ ಬ್ಯಾಕ್ಸ್ ಅಂತ. ಅಂದರೆ ವಿ ಫಾರ್ ವಿಯೆಟ್ನಾಂ ಮತ್ತು ಭಾರತ ಈ ಎರಡು ದೇಶಗಳ ನಡುವೆ ವಿನ್ ಬ್ಯಾಕ್ಸ್ ಅನ್ನೋ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗುತ್ತೆ. ಇದರ ಬಗ್ಗೆ ಕೂಡ ನಾವೆಲ್ಲ ಅವೇರ್ ಆಗಿರಬೇಕು. ಅದೇ ರೀತಿಯಾಗಿ ಕಾಂಬೋಡಿಯಾ ಮತ್ತು ಇಂಡಿಯಾದ ನಡುವೆ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ಎವರ್ ಈ ಒಂದು ಎಕ್ಸಸೈಸನ್ನು ಪುಣೆಯಲ್ಲಿ ಕಂಡಕ್ಟ್ ಮಾಡಲಾಗಿದೆ ಅಂತ ನಾವು ನೆನಪಿಟ್ಕೋಬೇಕಾಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇನ್ನು ಮುಂದಿನ ಆರ್ಟಿಕಲ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಬಗ್ಗೆ ಇದೆ. ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ UIDF ಅಂತ. ದೇಶದಾದ್ಯಂತ
ಈ ಟಿಯರ್ 2 ಮತ್ತು ಟಿಯರ್ 3 ಅಂದರೆ ಶ್ರೇಣಿ 2 ಮತ್ತು ಶ್ರೇಣಿ 3 ಕ್ಯಾಟಗರಿಯಲ್ಲಿ ಬರುವಂತಹ ನಗರಗಳಲ್ಲಿ ಮೂಲಸೌಕರ್ಯವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಆದ್ಯತೆಯನ್ನು ನೀಡುವಂತಹ ಒಂದು ಅಭಿವೃದ್ಧಿ ನಿಧಿಯನ್ನು ಅಥವಾ ಡೆವಲಪ್ಮೆಂಟ್ ಫಂಡನ್ನು ಇದೇ ಮೊದಲನೇ ಬಾರಿಗೆ ಸ್ಥಾಪನೆ ಮಾಡಲಾಗಿದೆ. ಅಂದರೆ ಈಗ ಮುಂಚೆ ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಥವಾ ಆದ್ಯತೆಯ ವಲಯದ ಸಾಲದ ಕೊರತೆಯ ಕಾರಣಕ್ಕಾಗಿ ಈ ಒಂದು ಹೊಸ ನಿಧಿಯನ್ನು ಕೇಂದ್ರ ಸರ್ಕಾರದಿಂದ ಪ್ರಾರಂಭಿಸಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇದರ ಹೆಸರು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ಇದು ಮುಖ್ಯವಾಗಿ ಟಿಯರ್ 2 ಮತ್ತು ಟಿಯರ್ 3 ಶ್ರೇಣಿಯಲ್ಲಿ ಬರುವಂತಹ ನಗರಗಳ ಮೇಲೆ ಅವುಗಳ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಆ ಒಂದು ಅಲಾಟ್ ಮಾಡಲಾದಂತಹ ಹಣ ಏನಾಗುತ್ತೆ, ಫಂಡ್ ಏನಾಗುತ್ತೆ, ವಿನಿಯೋಗವಾಗುತ್ತೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ನಿಧಿಯನ್ನು ರಾಷ್ಟ್ರೀಯ ವಸತಿ ಬ್ಯಾಂಕ್ ಅಥವಾ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ನ ಮೂಲಕ ನಿರ್ವಹಣೆ ಮಾಡಲಾಗ್ತಾ ಇದ್ದು, ಈ ಟಿಯರ್ 2 ಮತ್ತು ಟಿಯರ್ 3 ಅನ್ನುವ ಶ್ರೇಣಿ 2 ಮತ್ತು ಶ್ರೇಣಿ 2ರ ಕ್ಯಾಟಗರಿಯಲ್ಲಿ ಬರುವಂತಹ ನಗರಗಳಲ್ಲಿ ಮೂಲಭೂತ ಸೌಕರ್ಯಗಳು ಅಂದರೆ ಒಳಚರಂಡಿ, ನೀರು ಸರಬರಾಜು ಆಗಿರ್ಬೋದು, ನೈರ್ಮಲ್ಯ, ಮಳೆ ನೀರನ್ನು ನಿರ್ವಹಣೆ ಮಾಡುವಂತಹ ನಿಟ್ಟಿನಲ್ಲಿ ಅವಶ್ಯಕವಾದಂತಹ ಚರಂಡಿಗಳ ಈ ರೀತಿಯಾದಂತಹ ಅಗತ್ಯ ಸೇವೆಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳನ್ನು ಬೆಂಬಲಿಸುವಂತಹ ಒಂದು ಗುರಿಯನ್ನು ಈ ನಿಧಿ ಮಾಡಲಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇದೇ ಮೊದಲನೇ ಬಾರಿಗೆ. ಇದಕ್ಕಿಂತ ಮುಂಚೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಅಸ್ತಿತ್ವದಲ್ಲಿತ್ತು. ಅದೇ ಒಂದು ಮಾದರಿಯಲ್ಲಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಆಗಿ 10,000 ಕೋಟಿ ರೂಪಾಯಿಗಳ ಆರಂಭಿಕ ಕಾರ್ಪಸ್ನಿಂದ ದೇಶದಾದ್ಯಂತ ಸುಮಾರು 459 ಟಿಯರ್ 2 ಶ್ರೇಣಿಯ ಮತ್ತು 580 ಟಿಯರ್ 3 ಶ್ರೇಣಿಯ ಕ್ಯಾಟಗರಿಯಲ್ಲಿ ಬರುವಂತಹ ನಗರಗಳನ್ನು ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಈ ನಿಧಿ ಏನಾಗುತ್ತೆ, ವಿನಿಯೋಗವಾಗಲಿದೆ, ಡೆಪ್ಲಾಯ್ ಆಗಲಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಈ ರೀತಿಯಾಗಿ ಬಳಕೆ ಮಾಡಲಾದಂತಹ ಹಣವನ್ನು ಮುಂದಿನ 7 ವರ್ಷಗಳಲ್ಲಿ ಮರುಪಾವತಿ ಮಾಡಬಹುದಾದಂತಹ ಅವಕಾಶವನ್ನು ಕೂಡ ಆ ಒಂದು ಅವಧಿಯನ್ನು ಅಲೋಕೇಟ್ ಮಾಡಲಾಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇನ್ನು ಟಿಯರ್ 2 ಟಿಯರ್ 3 ಶ್ರೇಣಿಯಲ್ಲಿ ಬರುವಂತಹ ಕರ್ನಾಟಕದ ಪ್ರಮುಖ ನಗರಗಳು ಯಾವುವು ಅಂತಂದರೆ ನಮ್ಮ ಬೆಂಗಳೂರು ನಗರ ಇದರಲ್ಲಿ ಬರೋಲ್ಲ, ಇದು ಟಿಯರ್ 1 ಶ್ರೇಣಿಯಲ್ಲಿ ಬರುತ್ತೆ. ಸೊ ಹೀಗಾಗಿ ಬೆಂಗಳೂರು ಇಲ್ಲಿ ಇನ್ಕ್ಲೂಡ್ ಆಗೋಲ್ಲ. ಇನ್ನು ಟಿಯರ್ 2 ಟಿಯರ್ 3 ಶ್ರೇಣಿಯಲ್ಲಿ ಬರುವಂತಹ ನಗರಗಳು ಯಾವುವು ಅಂತಂದರೆ ಮೈಸೂರು, ಧಾರವಾಡ, ಹುಬ್ಬಳ್ಳಿ, ಮಂಗಳೂರು, ಬೆಳಗಾವಿ, ಬಳ್ಳಾರಿ, ದಾವಣಗೆರೆ, ವಿಜಯಪುರ ಈ ರೀತಿಯಾಗಿ ಪ್ರಮುಖ ನಗರಗಳು ಟಿಯರ್ 2 ಮತ್ತು ಟಿಯರ್ 3 ಶ್ರೇಣಿಯಲ್ಲಿ ಅಂದರೆ ಶ್ರೇಣಿ 2 ಮತ್ತು ಶ್ರೇಣಿ 3ರ ಕ್ಯಾಟಗರಿಯಲ್ಲಿ ಬರುವಂತಹ ನಗರಗಳಾಗಿವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಪ್ರಮುಖವಾಗಿ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅನ್ನು 10,000 ಕೋಟಿ ರೂಪಾಯಿಗಳ ಕಾರ್ಪಸ್ನಿಂದ ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಜಾರಿಗೊಳಿಸಲಾಗಿದೆ. ಮತ್ತು ಇದನ್ನು ನಿರ್ವಹಣೆ ಮಾಡುವಂತಹ ಸಂಸ್ಥೆ ಹೆಸರು ಏನು ಅಂತಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಥವಾ ರಾಷ್ಟ್ರೀಯ ವಸತಿ ಬ್ಯಾಂಕ್ನಿಂದ ಈ ನಿಧಿಯನ್ನು ನಿರ್ವಹಣೆ ಮಾಡಲಾಗುತ್ತೆ, ಮ್ಯಾನೇಜ್ ಮಾಡಲಾಗುತ್ತೆ ಅಂತ ನಾವು ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿ ಇಟ್ಕೋಬೇಕು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲೆ ರೆಲೆವೆಂಟ್ ಆಗುವಂತಹ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುವಂತಹ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೋಣ. ರಿವಿಷನ್ ಟೈಮ್. ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ನಿಧಿಯ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ದೇಶದಾದ್ಯಂತ 2 ಮತ್ತು 3ನೇ ಶ್ರೇಣಿಯ ನಗರಗಳಲ್ಲಿ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ. ಈ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತ ಗುರುತಿಸಬೇಕು. ಆಪ್ಷನ್ಸ್ಗಳಲ್ಲಿ RBI ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, NHB ಅಥವಾ ನಗರಾಭಿವೃದ್ಧಿ ಸಚಿವಾಲಯ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ ಸಿ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ನ ಮೂಲಕ ಈ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡನ್ನು ನಿರ್ವಹಣೆ ಮಾಡಲಾಗುವುದು ಅಂತ ನಾವು ಅಬ್ಸರ್ವ್ ಮಾಡಬೇಕು. ನಗರ ಮೂಲ ಸೌಕರ್ಯ ಅಭಿವೃದ್ಧಿ ನಿಧಿಯನ್ನು ಸುಮಾರು 10,000 ಕೋಟಿ ರೂಪಾಯಿಗಳ ಆರಂಭಿಕ ಕಾರ್ಪಸ್ನಿಂದ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದನ್ನು ಮ್ಯಾನೇಜ್ ಮಾಡುವಂತಹ ಸಂಸ್ಥೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ರಾಷ್ಟ್ರೀಯ ವಸತಿ ಬ್ಯಾಂಕ್ನ ಮೂಲಕ ಈ UIDF ಅನ್ನು ನಿರ್ವಹಣೆ ಮಾಡಲಾಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ 2ನೇ ಶ್ರೇಣಿ ಮತ್ತು 3ನೇ ಶ್ರೇಣಿ ಅಂದರೆ ಟಿಯರ್ 1 ಅಲ್ಲ ಟಿಯರ್ 2 ಮತ್ತು ಟಿಯರ್ 3
ಈ ಕ್ಯಾಟಗರಿಯಲ್ಲಿ ಬರುವಂತಹ ನಗರಗಳ ಮೂಲ ಸೌಕರ್ಯವನ್ನು ಸುಧಾರಿಸುವಂತಹ ಮುಖ್ಯ ಉದ್ದೇಶ ನಗರ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಹೊಂದಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, ಸಿನ್ಬ್ಯಾಕ್ಸ್ ಅನ್ನುವ ಯುದ್ಧ ವ್ಯಾಯಾಮ ಈ ಕೆಳಗಿನ ಯಾವ ಎರಡು ದೇಶಗಳ ಸೇನೆಯ ನಡುವೆ ನಡೆಯುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಸಿ ಫಾರ್ ಕಾಂಬೋಡಿಯಾ, IN ಫಾರ್ ಇಂಡಿಯಾ. ಕಾಂಬೋಡಿಯಾ ಮತ್ತು ಭಾರತೀಯ ಸೇನೆಗಳ ನಡುವೆ ಇದೇ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ಪುಣೆಯಲ್ಲಿ ಒಂದು ವ್ಯಾಯಾಮವನ್ನು ಆಯೋಜನೆ ಮಾಡಲಾಗಿದೆ. ಅದರ ಹೆಸರು ಸಿನ್ಬ್ಯಾಕ್ಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇದರ ಮುಖ್ಯ ಉದ್ದೇಶ ಗುಪ್ತಚರ, ಕಣ್ಗಾವಲು, ವಿಚಕ್ಷಣಕಾರಿ ಜಂಟಿ ತರಬೇತಿಯನ್ನು ನೀಡುವುದು, ಅದೇ ರೀತಿಯಾಗಿ ಸೈಬರ್ ವಾರ್ಫೇರ್ ಆಗಿರ್ಬೋದು, ಹೈಬ್ರಿಡ್ ವಾರ್ಫೇರ್, ಲಾಜಿಸ್ಟಿಕ್ಸ್, ಅಪಘಾತ ನಿರ್ವಹಣೆ, ಮಾನವೀಯ ನೆರವು ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ವಿಪತ್ತು ಪರಿಹಾರ, ಈ ರೀತಿಯಾಗಿ ಸಾಕಷ್ಟು ಕಾರ್ಯಾಚರಣೆಗಳನ್ನು ಒಳಗೊಂಡಂತೆ ಮೊದಲನೇ ಬಾರಿಗೆ ಕಾಂಬೋಡಿಯಾ ಮತ್ತು ಭಾರತೀಯ ಸೇನೆಯ ನಡುವೆ ಪುಣೆಯಲ್ಲಿ ಈ ಒಂದು ಸಿನ್ಬ್ಯಾಕ್ಸ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳ ನೋಟ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅನ್ ಆಸಮ್ ಡೇ.